ದೇವ, ನಿನ್ನ ಸಂಗೀತದ ನಿನಾದವು ವಿಶ್ವವನ್ನೇ ವ್ಯಾಪಿಸಿದೆ. ನಾನು ಕೂಡ ನಿನ್ನಂತೆ ಹಾಡಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗುತ್ತಿಲ್ಲ. ನಿನ್ನ ಕೊರಳಿನ ನಿನಾದದಲ್ಲಿ ಅದೆಂಥ ಶಕ್ತಿ ಅಡಗಿದೆ ತಂದೆ. ನನಗೂ ನಿನ್ನಂತೆ ಹಾಡಬೇಕೆಂಬ ಆಸೆಯಾಗಿದೆ. ಸಹೋದರ, ಈ ನಿನ್ನ ಸಹೋದರಿಗೆ ಸಂಗೀತದ ನಿನಾದವನ್ನು ಕಲಿಸು. ನಾನು ನೀನಾಗಿ, ನೀನು ನೀನಾಗಿ, ಜಗತ್ತೇ ಸಂಗೀತವಾಗಿ ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಅಕಳಂಕ ಚರಿತ ಮಕರ ಕುಂಡಲಧರ, ಅಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ ಹರಿ ಕುಣಿದಾನೋ, ಸಕಲರ ಪಾಲಿಪ ಹರಿ ಕುಣಿದಾನೋ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳಿಲೆ ಮಾದಾಯಿ ಕೊರಳ ಮುತ್ತಿನ ಸರ, ಅರಳಿಲೆ ಮಾದಾಯಿ ಕೊರಳ ಮುತ್ತಿನ ಸರ, ತರುಣಿಯರೊಳಗೂಡಿ ಹರಿ ಕುಣಿದ, ತರುಣಿಯರೊಳಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಉಟ್ಟದಟ್ಟಿಯ ಕಾಂತಿ ಇಟ್ಟ ಕಾಂತಿಯ ಧಾಮ, ಉಟ್ಟದಟ್ಟಿಯ ಕಾಂತಿ ಇಟ್ಟ ದಟ್ಟಿಯ ಧಾಮ, ಸಕಲರ ಹೋಲಿಪ ಹರಿ ಕುಣಿದ, ಸಕಲರ ಪಾಲಿಪ ಹರಿ ಕುಣಿದ, ಪರಮ ಭಾಗವತರ ಕೇರಿಯೊಳಾಡುವ, ಪರಮ ಭಾಗವತರ ಕೇರಿಯೊಳಾಡುವ ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಆಹಾ, ಇದೇ ನಿರ್ಮಲ ಭಕ್ತಿ, ಅಚಲ ಶ್ರದ್ಧೆ, ಸ್ವರ್ಗಿ ಪ್ರೇಮದ ಸುಂದರ ಸಜೀವ ಚಿತ್ರ. ಅಣ್ಣ, ಹಿಂದೆ ತಾನು ದ್ವಾರಕೆಗೆ ಹೊರಡುವ ನಿಶ್ಚಯಿಸಿದೀರಣ್ಣ? ದೃಪದಜ, ದ್ವಾರಕೆಯನ್ನು ಬಿಟ್ಟು ಎಷ್ಟು ದಿನಗಳಾದವು ನೋಡು. ಅಣ್ಣನು ಎಷ್ಟು ಚಿಂತಿಸುತ್ತಿರಬಹುದು. ಯಾದವ ಬಂಧುಗಳಂತೂ ದಿಕ್ಕ ತೋರದಂತಾಗಿರಬಹುದು. ದೃಪದಜ, ನನಗೆ ಆನಂದದಿಂದ ನಿರೋಪವನ್ನು ಕೊಡು. ಅಣ್ಣ, ಸಹೋದರ, ಹಾಗಾದ್ರೆ ತಾನು ಮರಳಿ ಬರುವುದಾದ್ರೂ ಯಾವಾಗ? ಭಗಿನಿ, ಬರುವೆ. ಸಿಂದಾಗಲೇ ಬರುವೆ ಭಗಿನಿಯೇ, ಸುಮನಸುಗಳಲ್ಲಿ ನೆನೆಯಲ ಕ್ಷಣದಿ ಬರುವೆ. ವನಜನೇಂದ್ರನೇ ತಿಳಿಯೇ ಮಾನಸದಿ, ದೇನುವಿನ ದನಿ ಕೇಳಿ ಕರವದು ಬರುತ್ತಿರುವೆ, ಬರುವೆ ಭಗಿನಿಯೇ. ಅನುಮಾನ ಬೇಕಿದ್ದು ಪವನ ಸತಿಯೇ, ಸದ್ಗತಿಯೇ. ಸಿಂದಾಗಲೇ ಬರುವೆ ಭಗಿನಿಯೇ.
ಆಗ್ಲಿ ಸಹೋದರ, ಹೋಗಿ ಬಾ. ಕೃಷ್ಣೆ, ಸದ್ಗುಣ ಮನಮಂಜರಿಯಾದ ನಿನಗೆ ನಾನೇನು ಹೇಳುವುದಿದೆ? ಇಷ್ಟೇ, ಸದಾ ಸರ್ವ ಧರ್ಮಾಜ್ಞೆಯಲ್ಲಿ ನಿರುದ್ಧರಾಗಿರು. ಪಾರ್ವತಿ ಪರಮೇಶ್ವರರ ಮಂಗಲಮಯ ಆಶೀರ್ವಾದವೂ ನಿನಗೆ ಬೆಂಬಲವಾಗಿರಲಿ. ಹೋರಿ ಇವ್ರ ಮೇಲೆ ಐತೆ. ಬಂದು ಪ್ರೇಮದ ಚಿತ್ರಾವಲೋಕದಲ್ಲಿ ದ್ರೌಪದಿಯ ಚಿತ್ತವು ಮತ್ತಾವ ಕಡೆಗೆ ಧಾವಿಸಲಾರದು. ಪಾಂಚಾಲಿಗೆ ನಾವೆಲ್ಲರೂ ಪರಾಕ್ರಯ ಕಾಣುವುದು, ದೃಪಜದ ದೃಷ್ಟಿಯಿಂದ ಅವರೊಬ್ಬರಲ್ಲಿಯೇ ಕಡಕವಾಗಿ ಕಾಣುವುದು. ಹೌದು, ಮತ್ತೆ ಇಂಥ ಕಲ್ಪನಾ ಚಿತ್ರವನ್ನು ಚಿತ್ರಿಸಬೇಡಿ. ನಾನೇನು ಪರಕೇಳಂತೆ ಕಾಣುವೆನೆ ನಿಮಗೆ? ಬಾಮೆ, ನೋಡಿದೀಯಾ, ನಾದಿನಿಯವರು ನಮ್ಮ ಮೇಲೆ ಅಪವಾದವನ್ನು ಹೊರಿಸಿದರು. ನೀವು ನಿಮ್ಮ ಅಣ್ಣನ ಮಾತು ಅಂದರೆ ಅಮೋಘವಾದದ್ದು. ಹೌದು, ನನ್ನ ಸಹೋದರನನ್ನು ಹೋಗದಂತೆ 2 ದಿನ ತಡೆದಿದ್ರೆ ತಾವು ತಪ್ಪಿಗೆ ಗುರಿಯಾಗಿದ್ದಿರಲಿಲ್ಲ. ನೀವು ಬಿಡಮ್ಮ, ನೀವು ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರೇ ಅಲ್ಲ, ಬೇರೆಯವರನ್ನು ಸುಲಭವಾಗಿ ಮಾತಿನಲ್ಲಿ ತೊಡಗಿಸಿ ಬಿಡುವಿರಿ. ದೇವಿಯವರೇ, ಈ ನಿಮ್ಮ ನಿರ್ಮಲವಾದ ಭಾವನೆಗೆ ದಾಕ್ಷಾಣಿಯ ದಯವು ಸದಾವಕಾಲ ಇರಲಮ್ಮ. ಬನ್ನಿ. ದುಶ್ಯಾಸನ ಪಾಂಡವ ವೈಭವ ಪ್ರಕಾಶದಿಂದ ದಗ್ಧಾಗುತ್ತಿರುವ ಈ ಹೃದಯಕ್ಕೆ ಶಾಂತಿಯೂ ಲಭಿಸುವುದಂತೂ ಸೋದರ, ಮುಂದಿನ ಮಾರ್ಗವು ಮನನಾಗೆ ಕಾಣದಂತಾಗಿದೆ. ಸೋದರ, ನನ್ನಗಳಿಗೆ ಅಸಹ್ಯವಾಗಿರುವ ಅರಿಗೆ ಸೂರ್ಯ ಮಂಡಲವನ್ನು ಅವಲೋಕಿಸಿದ ಕಣ್ಣುಗಳಿಗೆ ಕತ್ತಲಗೈಯುವುದು ಸಹಜ. ಆದರೆ ಆ ನಯನಗಳಿಗೆ ಪ್ರಾಪ್ತವಾದ ಮಂದತ್ವವು ಪ್ರಕಾಶವಿರುತ್ತದಲ್ಲಿ ದೂರ ಆಗುವುದು. ಅಂದರೆ ಹಸ್ತಾವತಿಯನ್ನು ಸೇರುವವರೆಗೆ ಮುಂದಿನ ಮಾರ್ಗವು ನನಗೆ ಗೋಚರಾಗುವುದಿಲ್ಲವೇ? ದುಶ್ಯಾಸನ, ಪಾಂಡವ ನಾಶಕ ಚಿತ್ರವನ್ನು ಕಾಣುವವರೆಗೆ ಹೃದಯದ ತಳಮಳವು ಹರಿದು ಹೋಗಲಾರದು. ಒಮ್ಮೆ ರಂಗವನ್ನು ನಿರ್ಮಿಸಬೇಕೆಂದರೆ ಪ್ರಜ್ಞಾತೆಯು ನನ್ನನ್ನು ಅಟ್ಟಾಚಿತ್ತಿರುವನು. ಈಗಲ್ಲದೆ ದ್ರೋಣ ಜಿಸ್ಮಾದಿ ಪಾಂಡವ ಅಭಿಮಾನಿಗಳ ಬಂಧನವನ್ನು ಛೇದಿಸಲು ಕೂಡ ಸಾಧ್ಯವಿಲ್ಲದಾಗಿದೆ. ಏನು ಮಾಡದೆ ಪ್ರಜ್ಞಾತೆಯನ್ನು ಪಾಲಿಸಬಾರದೆ. ಪಿತ್ರಾಜ್ಞೆಗೆ ಎಲ್ಲಿವರೆಗೆ ಮರ್ಯಾದೆಯನ್ನು ಕೊಡಬೇಕು. ಸೋದರ, ಕೃಷಿಯ ಸಮಯದಲ್ಲಿ ಜಲವು ಅಮೃತ ಎನಿಸಬಹುದೇ,
ಆದರೆ ಅದನ್ನೇ ಸಿದ್ಧಾಂತವಾಗಿ ಇಟ್ಟುಕೊಂಡು ಅಪರಿಮಿತ ಜಲರಾಶಿಯು ಅಮೃತ ರಾಶಿ ಎಂದು ಭಾವಿಸಿ ಅದರಲ್ಲಿ ಹಾರಿಕೊಳ್ಳಬಹುದೇ? ಸೋದರ, ಮರ್ಯಾದೆಗೂ ಮೇರೆ ಉಂಟು. ರಾತ್ರಿಗೆ ಮಿತಿ ಮೀರಿ ಕೊಡಲ್ಪಡುವ ಮರ್ಯಾದೆಯು ಅದಪ್ಪಾತಕ್ಕೆ ಆಮಂತ್ರಣವನ್ನು ಕೊಡದಿರಲಾರದು. ಆದ್ದರಿಂದ ಅಂದರೆ ಸನ್ಮಾನ್ಯರಾದ ಕುರು ಸಾಮ್ರಾಟರಿಗೆ ಮರ್ಯಾದೆಯನ್ನು ಕೊಡಬಾರದೆ, ಪ್ರಜ್ಞಾತೆಯನ್ನು ಪರಿಪಾಲಿಸಬಾರದೆ. ಧರ್ಮ ಕಾರ್ಯದಲ್ಲಿ ಮಾತ್ರ ಪಿತ್ರಾದಿಗೆ ಸ್ಥಳ ಉಂಟು. ಆದರೆ ರಾಜಕಾರಣಕ್ಕೆ ಅದರ ಅವಶ್ಯಕತೆ ಇಲ್ಲ. ಇವರ ಶ್ರೋಮಣಿ ಆದ ಕಂಸ ಸಾಮ್ರಾಟನನ್ನು ತನ್ನ ತಂದೆಯಾದ ಉಗ್ರಸೇನನನ್ನು ಕಾರಾಗೃಹದಲ್ಲಿರಿಸಿದರೇನೆ ಕಂಸ ಸಾಮ್ರಾಟನನ್ನು ಅನುಕರಣ ಮಾಡಿ ಧೃತರಾಷ್ಟ್ರನನ್ನು ಕಾರಾಗೃಹದಲ್ಲಿ ಇರಿಸಬೇಕೆ? ಅಸಖ್ಯ, ಅಸಖ್ಯ. ಜನ್ಮದಾತನನ್ನು ಕುರು ಸಾಮ್ರಾಟನನ್ನು ಕಾರಾಗೃಹದಲ್ಲಿ ಕತ್ತಲಲ್ಲಿ ಕೊಡಬೇಕೆ? ಜನ್ಮಾಂತರಿಯ ಕಾರಾಗೃಹದ ಕತ್ತಲು ಅಷ್ಟೇ, ಬಾಯ ಜಗತ್ತಿನ ಬೆಳಕು ಅಷ್ಟೇ. ದ್ರೋಣ ಬೆಸ್ಮಾದಿಗಳ ಆಟದ ಗೊಂಬೆಂತಿರುವ ಕುರುರಾಯನನ್ನು ಕಾರಾಗೃಹದಲ್ಲಿ ಇರಿಸಿದರೆ ದ್ರೋಣ ಬೆಸ್ಮಾದಿಗಳ ಬಂಧನಗಳು ಬೆಚ್ಚಿ ಹೋಗುವು. ಹೀಗೆ ಮಾಡದಿದ್ದರೆ ಕುರು ಸಂತಾನವೇ ನಿರ್ನಾಮವಾಗುವುದು. ಕುರು ಸಂತಾನವು ಕಾಲವರದಲ್ಲಿ ಮುಳುಗಿ ಹೋದರೂ ಚಿಂತೆ ಇಲ್ಲ. ಜನ್ಮದಾತನನ್ನು ಕಾರಾಗೃಹದಲ್ಲಿರಿಸುವ ತಟ್ಟರಲ್ಲಿ ಆತನಿಗೆ ಅನುಮಾತ ಕಷ್ಟವಾದರೆ ಸಾಕು. ಈ ಕೌರೇಶನ ಪಂಚ ಪ್ರಾಣಗಳೇ ಹಾರಿ ಹೋಗು. ಸೋದರ, ಇದೇ ಕೌರೇಶ್ವರನ ಚಿತ್ರವು ಅಚ್ಚೋದಕ ಸರೋವರದಂತಿರುವುದು. ಆದರೆ ಈ ಶಕುನಿ ದುಶ್ಯಾಸನರೆಂಬ ಮಹಾಮಕರಂದ ತಿಮಿಂಗಲಗಳಂತೆ ಆ ಹೃದಯ ಸರೋವರವು ಕಲುಚಿತವಾಗಿರುವುದಾದರೂ ಏಕೆ? ಸೋದರ ಈರ್ವರು ಮೌನವನ್ನು ತಾಳಿರುವುದಾದರೂ ಏಕೆ? ಪಾಂಡವರನ್ನು ಬಿಟ್ಟು ಬಂದದ್ದಕ್ಕೂ ಯೋಗಜನ್ಯ ದುಃಖವು ನಿಮ್ಮನ್ನು ಬಾಧಿಸುತ್ತಿರುವುದೇನು? ಯೋಗಜನ್ಯ ದುಃಖವು ಯಾರಿಗೆ? ಮಾಮ, ಈ ಯಶ್ವದ ನಿರ್ಮಾಣ ಕಾಲದಿಂದಲೂ ಬೇರೆಯಾಗಿ ನಿಂತಿರುವ ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವ ಈ ದುರದೈವಗಳಿಗೆ ಎಂದಾದರೂ ಯೋಗಜನ್ಯ ದುಃಖವು ಸೋಂಕಬಹುದೇ? ಅನಂತ ಜನ್ಮದಿಂದಲೂ ಸಾಗಿ ಬಂದಿರುವ ಪಾಂಡವರ ದೇಶದಿಂದ ವರ್ಣಿತವಾದ ಕೌರಾತ್ಮಕ್ಕೆ ಪಾಂಡವರ ಯೋಗಜನ್ಯ ದುಃಖವು ಎಂದಾದರೂ ಸೋಂಕಬಹುದೇ? ಮಾಮ, ರಣಾಂಗಣ ಪಟಲದ ಮೇಲೆ ಪಾಂಡವ ನಾಶಕ ಚಿತ್ರವನ್ನು ಕಾಣುವವರೆಗೆ ಹೃದಯ ತಳಮಳವು ಹರಿದು ಹೋಗಲಾರದು. ಅಸಾಧ್ಯ, ಅಸಖ್ಯ ಈ ಶಕುನಿ ವಾಂಗ್ಮಯದಲ್ಲಿ ಸಿಕ್ಕಲಾರವು. ನಾವು ಇಲ್ಲಿಗೆ ಬಂದದ್ದಾದರೂ ಅದಕ್ಕಾಗೇ ನಿಮ್ಮನ್ನು ಬರಮಾಡಿದ ಕಾರಣವಾದರೂ ಇದೆ. ಪ್ರಭಾವಶಾಲಿಯಾದ ಪಾಂಡವರ ಪ್ರಭೆಯನ್ನು ಅಚ್ಚಾಚಲವನ್ನು ಸೇರುವುದು, ಕಾಲವು ಅನಾಯಾಸವಾಗಿ ಕೂಡಿ ಬಂದಿರುವುದು. ಸ್ವಲ್ಪ ವಿತ್ತ ಕಡೆ ಬನ್ನಿ.
ಅವರೀರ್ವರೆ ಈ ಕಡೆಗೆ ಬರುವರೆಂಬುದು ತಮಗೆ ಹೇಗೆ ತಿಳಿದಿತ್ತು? ಇದರಲ್ಲೇ ಶಕುನಿ ಚಾತುರ್ಯ ಒಟ್ಟುಗೂಡಿರುವುದು. ಮುತ್ಸದ್ದಿಯತನದ ಮುಂದ ಮುಕ್ಕಣ್ಣ ನಾಟವು ಸಹ ಕೂಡ ನಡೆಯಲಾರದು. ಇರಲಿ, ಇವುಗಳನ್ನು ತೆಗೆದುಕೊಳ್ಳಿ. ಸರ ಯಾರು ಚಾಲು ಮಾಡ್ರಿ. ನಾ ಮುಂದೆ ಹಿಂದಿಂದ ನಾನು ಹಿಂದಿಂದ ಬರ್ಬೇಕು. ಭಗವಾನ್ ರೋಹಿಣಿ ರಮಣನಾದ ಚಂದ್ರನು ತನ್ನ ಕರಗಳಿಂದ ಭೂದೇವಿಗೆ ಅಮೃತ ಅಭಿಷೇಕವನ್ನು ಹಾಕುತ್ತಿರುವಂತೆ ಭಾಸವಾಗುವುದಿಲ್ಲವೇ? ಎಂಥ ಪ್ರಶಾಂತ ಸಮಯ ಇದು ದೇವ! ಇಂಥ ದಿವ್ಯಾನಂದದ ಪ್ರಭಾವ ಮಾನವ ಪ್ರಪಂಚದಲ್ಲಿ ಪ್ರವೇಶಲಿಕ್ಕಿಲ್ಲವೇ? ಭಗವಾನ್, ಕೌರವರು ನಿರೋಪಣೆ ತೆಗೆದುಕೊಳ್ಳುವ ಆಜ್ಞೆ, ತೆಗೆದ ಶಬ್ದ ಚಿತ್ರವು ಎಷ್ಟು ಮನೋಹರವಾಗಿದ್ದಿತು. ಅಷ್ಟೇ ನಮ್ಮ ಪ್ರೇಮೋದ್ಗಾರದ ಚಿತ್ರವಾದರೂ ಚೇತೋಹರಣವಾಗಿದ್ದಿತು. ಆದರೆ ಆ ಸಮಯದಲ್ಲಿ ನಮ್ಮ ವೀರರ ಹೃದಯಗಳು ಎಂಥ ಅಸಹ್ಯವಾದ ಇಕಾರದ ವರ್ಣದಿಂದ ಚಿತ್ರಿತವಾಗುತ್ತೆಂಬುದನ್ನು ಈ ಜಗತ್ತು ಹೇಗೆ ಕಾಣಬೇಕು? ನಮ್ಮ ಸವಿ ಮಾತುಗಳಿಗೆ ಮನಸೋಲುವ ಪ್ರಜಾಗಣವು ನಮ್ಮ ವಿಷಯವಾಗಿ ದಂಡ್ಯುದ್ಗಾರಗಳನ್ನು ತೆಗೆದು ಆಶ್ಚರ್ಯವಲ್ಲ. ಆದರೆ ನಿಜವಾಗಿ ನೋಡಲು ನಾವೇ ಸಪ್ತಧಾರಿಗಳು, ರಾಜಪುತ್ರರು, ಚೋರರಕ್ಕಿಂತ ಚೋರರು, ಬಂಡುಗಾರರಕ್ಕಿಂತ ಬಂಡುಗಾರರು. ಭಗವಾನ್, ನಮ್ಮ ಅಂತರಂಗವನ್ನು ಸದಾ ಪರೀಕ್ಷಿಸುತ್ತಿರುವ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನು ಇದಿಸುವನು. ನಮ್ಮ ಅಂತರಂಗದಲ್ಲಿ ಮಣಿ ಮಾಡಿಕೊಂಡಿರುವನೆಂಬುದನ್ನು ಮರೆತು ಪೈಚಾಚಿಕ ರತ್ಯವನ್ನು ಆ ಪರಮಾತ್ಮನನ್ನು ಇದಿಸುವನು. ಧನ್ಯ ಭೀಮಸೇನ, ನೀನೇ ಧನ್ಯ. ಹಾಗೆ ಕೌರವರ ಹೃದಯ ಚಿತ್ರವು ನಿಷ್ಕಲಂಕವಾಗಿತ್ತೆಂದರೆ ಈ ಭಾರತೀಯ ಭವಿಷ್ಯತ್ ಕಾಲದ ಭಾಗ್ಯ ಚಿತ್ರವು ಸುವರ್ಣ ಪ್ರತಿಭೆಯಿಂದ ಸುಶೋಭಿತವಾಗುತ್ತಿತ್ತು. ಆದರೆ ಸುರಿ ಸ್ವಾರ್ಥವು ಕೌರವರ ಹೃದಯದಲ್ಲಿ ಶಾಂತಿಗೆ ಸ್ಥಳವಿಲ್ಲ, ನೀತಿಗೆ ನಿವಾಸ ಇಲ್ಲ, ಸತ್ಯಕ್ಕೆ ಸ್ಥಾನವಿಲ್ಲ. ಅದೃಷ್ಟದ ನೆಲೆಯನ್ನು ತಿಳಿದವರ್ಯಾರು? ಅದೃಷ್ಟ ದೇವ, ಅದೃಷ್ಟ ಎಂದು ಕೈ ಮುಚ್ಚಿಕೊಂಡು ವಿಶ್ರಮಿಸುವುದಕ್ಕಿಂತ ಭಾರತೀಯ ಭಾವಿ ಭಾಗ್ಯ ಚಿತ್ರವನ್ನು ಪ್ರಕಾಶಗೊಳಿಸುವುದಕ್ಕಾಗಿ, ಕೌರವರಲ್ಲಿ ದೇಶದ ಅಜಸ್ರ ಪ್ರಭಾವವನ್ನು ತಡೆದು ನಿಲ್ಲಿಸುವುದಕ್ಕಾಗಿ ಪ್ರಯತ್ನದ ಮಟ್ಟನ್ನು ಹಾಕುವುದು ಯೋಗ್ಯವಲ್ಲವೇ? ಅದೃಷ್ಟ ಎಂದು ತಿಳಿದು ಕುಳಿತುಕೊಳ್ಳುವುದು ಭೂಷಣ ಆಸ್ಪದವಲ್ಲ ದೇವ. ಪಾಂಡವ, ಅದೃಷ್ಟವು ಅನಂತವಾಗಿರುವುದು. ಅದೃಷ್ಟದ ಘಟನಾಶಕ್ತಿಯಲ್ಲಿ ಮಾನವ ಮತಿಗೆ ಮಿಂಚಲಾರದು. ಪ್ರಯತ್ನದ ನೌಕೆಯಲ್ಲಿ ಕುಳಿತು ಪ್ರಪಂಚ ಸಾಗರವನ್ನು ದಾಟುತ್ತಿರುವಾಗ ಅದಾವದ ಒಂದು ಘಟನಾ ಶಕ್ತಿಯು ಜಂಜಾವಾತವು ಪ್ರಬಲವಾಗಿ ಬೀಸಲು ಆ ನೌಕೆಯು ಸಾಗರದ ಸ್ಥಳವನ್ನು ಸೇರುವುದು. ಆದ್ದರಿಂದ ಅಂದ ಮೇಲೆ ಪ್ರಯತ್ನವನ್ನು ಏಕೆ ಮಾಡಬೇಕು? ಪಾಂಡವ, ಮಾನವನು ಸದಾ ಪ್ರಯತ್ನವನ್ನು ಮಾಡಲೇಬೇಕು. ಇದು ನಿಷ್ಕಾಮ ಕರ್ಮ ಯೋಗ ಪ್ರಭೆಯಿಂದ ಪ್ರಯತ್ನವು ಪ್ರಕಾಶಿಸುತ್ತಿರಬೇಕು. ಪಾಂಡವ, ಕೌರವ ಹೃದಯ ಕುಂಡಲದೊಳಗಿನ ದೇಶಾಗ್ನಿ ಕಿಡಿಗಳು ಈ ಭರತ ಭೂಮಿಯನ್ನು ವ್ಯಾಪಿಸಿ ಬಿಟ್ಟಿರುವವು. ಭೇದ ಭಾವಗಳು ಜಾತಿಗಳಲ್ಲಿ ಭೇದವನ್ನು ಹುಟ್ಟಿಸುವುದು. ಈ ಭಾರತಾಂಬೆಯ ಭಾವಪಟಲದ ಮೇಲೆ ಅದಪಾದ ಚಿತ್ರವು ಒಡ ಮೂಡುತ್ತಿರುವುದು. ಭಗವಾನ್, ಯಾವ ಭೂಮಾತೆಯ ಶಿರೋಭಾಗದಲ್ಲಿ ಹಿಮದ ಕಿರೀಟವು ಶೋಭಿಸುತ್ತಿರುವುದು, ಯಾವ ಭೂಮಾತೆಯ ಪದತ್ತಲ ರತ್ನಾಕರನು ಸದಾ ತೊಳೆಯುತ್ತಿರುವನು, ಅಂತ ಈ ಭಾರತ ಮಾತಿಗೆ ಶಾಂತಿ ಸಿಕ್ಕುವುದಿಲ್ಲವೇ? ದೇವ, ಒಂದೇ ಒಂದು ಧರ್ಮ ಪ್ರಭೆಯು, ಒಂದೇ ಒಂದು ಸಮಾಜದ ಚಂದ್ರಿಕವು ಈ ಭಾರತವನ್ನು ಬೆಳಗಲಿಕ್ಕಿಲ್ಲವೇ? ಭಾರತೀಯ ಭಾಗ್ಯಾರಂಭದಲ್ಲಿ ಆ ಪುಣ್ಯ ಯೋಗ ಇರುವುದು. ಆದರೆ ಆರ್ಯರು ಅನಾರ್ಯರ ಮೇಲೆ ಮಾಡಿದ ಬಲಾತ್ಕಾರದಿಂದ ಜನನಿತವಾದ ಇಸಫಲವನ್ನು ಭಾರತೀಯರು ತಿನ್ನಲೇಬೇಕು. ಪಾಂಡವ, ಭಗವಾನ್,
ಭಗವಾನ್ 6 ಆರ್ತಸುರ ಕೇಳಿ ಬರುತ್ತಿರುವುದು. ತಡೆ ಭೀಮಾ, ನಾನೇ ಹೋಗಿ ನೋಡಿಕೊಂಡು ಬರುವೆ. ಇದು ಶಕುನಿಯ ಕಾರಸ್ಥಾನದ ಕಪಟ ಧ್ವನಿ. ಎಲ್ಲಿಲ್ಲ ಕೃಷ್ಣ ಭಗವಾನ್ ಅನಂತವಾದ ಲೀಲಾಸಾಗರದಲ್ಲಿ ಸದಾನಂದ ಸಾಮ್ರಾಜ್ಯದಲ್ಲಿ ಈ ನಿನ್ನ ಭಕ್ತನಿಗೆ ತಲವಣೋದಯ ಪಾಲಿಸು. ಇಲ್ಲ ಅಲ್ಲಿ ಬಂದ್ ಮಾಡಿರ್ತಾರ ಅವರು. ಭೀಮ ಭೀತಿಗೊಳ್ಳಬೇಡ. ಭೀಮನಿಗೆ ಭೀತಿ ನಿಮಗ ಕೈ ದುಶ್ಯಾಸನ ಬಿರುಗಾಳಿ ಹೊಡೆತಕ್ಕೆ ವೃಕ್ಷವು ಭೂಮಿಗುರುಳಬಹುದು. ಆದರೆ ಹಿಂದ್ಯಾ ಛಲವು ನಡಗಬಹುದೇ ಪಾಪಿಯೇ. ಮರೆಯಲ್ಲಿ ನಿಂತು ಮೋಸ ಮಾಡದಂತೂ ನಿಮ್ಮ ಹೊಟ್ಟು ಗುಣವಾಗಿರು ಎಂಬುದನ್ನು ಈ ಭೀಮನು ಬಲ್ಲನು. ಕೌರವ ಈ ದ್ವಿತೀಯ ಪಾಂಡವನಿಗೆ ಹೆಸಪ್ರಯೋಗ ಮಾಡಿ ಯಮುನಿಯ ಮಡುವಿನಲ್ಲಿ ನೂಕಿದ ಚಿತ್ರವು ಇನ್ನೂ ಚೆನ್ನಾಗಿ ಕಾಣುತ್ತಿರುವುದು. ಆದರೆ ಕೃಷ್ಣ ಸರ್ಪಕ್ಕೆ ಕ್ಷೀರಪಾನ ಮಾಡಿಸದಂತೆ ನಿಮಗೆ ವೈಭವದ ಭೋಗನು ಒದಗಿಸಿಕೊಟ್ಟಿರುವುದು ಪಾಂಡವರ ದೋಷವಾಗಿದೆ. ಏನು ಕೌರವರಿಗೆ ವೈಭವ ನಿಮ್ಮಿಂದಲೇ ಪ್ರಾಪ್ತವಾಗಿರುವನೇ. ಅದ್ವಿತೀಯವಾದ ತೇಜಸ್ಸಿನಿಂದ ಕೂಡಿದ ಸೂರ್ಯನ ಪಾದ ಕಮಲಗಳನ್ನು ಪಿಡಿಯಲು ಪ್ರಭಾದೇವಿ ಯಾರಾದರೂ ಕಾರಣೀಭೂತರಾಗಿರುವರೇ. ಜನನ ಸಹಜ ಸೌರ ತೇಜಸ್ಸಿನಿಂದ ಎತ್ತರಾದ ಕೌರವರ ಹಿಡಿದವರಿಗಳಿಗೆ ಭಾಗ್ಯಶ್ರೀ ತಾನಾಗೆ ಸಾಗಿ ಬರುವಳು. ನಿರ್ಬಲ ಜನ್ಮಾಂಧನಾಯುವು ಅಸಹಾಯ ಜೀವಿಯಾಗಿರುವ ಧೃತರಾಷ್ಟ್ರನಿಗೋಸ್ಕರವಾಗಿ ರಾಜ್ಯಲಕ್ಷ್ಮಿ ಭೋಗದ ಲಾಲಸೆಯನ್ನು ತ್ಯಜಿಸಿ ಕಾಂತಾರ ವಾಸವನ್ನು ಸ್ವೀಕರಿಸಿದ ಪಾಂಡು ನೃಪತಿ ಉದಾರ ಹೃದಯವು ನಿಮ್ಮ ವೈಭವಕ್ಕೆ ಕಾರಣೀಭೂತವಾಗುವುದೆಂದು ತಿಳಿ ನಿತನ ಪಾಠವನ್ನು ಪಠಿಸಿ ಅಜಾತ ಶತ್ರು ಎನಿಸಿಕೊಂಡಿರುವ ಧರ್ಮರಾಯನ ಮನಸ್ಸನ್ನು ನೋಯಿಸಬಾರದೆಂದು ಬಗೆದು ಸುಮ್ಮನಿರಬೇಕಾಗಿದೆ. ಅದನ್ನು ಸ್ವೀಕರಿಸಲಿಕ್ಕೆ ಕೌರವರು ಜನ್ಮವನ್ನು ಭಿಕ್ಷುಕರ ಕುಲದಲ್ಲಿ ಆಗಿರುವುದಿಲ್ಲ. ಪಾಂಡವ ಸಣ್ಣನು ಶ್ರೀರಾಮವನ್ನು ತರಿಸಿರುವುದು ಆತನ ಹೃದಯದ ಉದಾರತೆಗೆ ಸಾಕ್ಷ್ಯಾಗಿದ್ದರೆ ಸಣ್ಣನ ಸಣ್ಣತ್ವವನ್ನು ಪೌಷ್ಟೀಕರಿಸುವುದು. ಭೀಮ ರಾಜ ಸನ್ಯಾಸತ್ವವನ್ನು ವಹಿಸಿರುವುದು ಪಾಂಡವರ ಪೌರುಷಕ್ಕೆ ಸಾಕ್ಷ್ಯಾಗಿದ್ದರೆ ಅವರ ಹೇಳಿತನವನ್ನು ಜಗತ್ತಿಗೆ ಸಾರಿ ಹೇಳುತ್ತಿರುವುದು. ಜಂಬೂಕವು ಶಾರ್ದೂಲವನ್ನು ಹಾರಿಸುವುದು ಇಂದ್ರನ ವಾಮಹಸ್ತದಿಂದ ತಡೆವಟ್ಟು ಶಕ್ತಿ ಈ ಭೀಮನ ಅಂಗದಲ್ಲಿರುವುದು. ನೀ ನೋಡೋಣ ಏಕೆ ನಿನ್ನ 100 ಜನ ಬಂಧುಗಳು ಗದಾಧಾರಿ ಆಗಿ ಈ ದೇಹದ ಮೇಲೆ ಸಾಗಿ ಬಂದರೆ ಎಡಗಾಲಿನಿಂದ ಕೀಟಗಳು ನಿಮ್ಮೆಲ್ಲರನ್ನು ಕೊಂದು ಹಾಕುವೆ. ಈ ಶಕ್ತಿ ಸಾಮ್ರಾಟನ ಶೌರ್ಯನು ಹೊಸದಲ್ಲ. ದುರ್ಹಾತ್ಮ ಇನ್ನು ಕೆಲ ಕಾಲ ತಡಿತಿದ್ದ ಮುರಕ್ಷವನ್ನು ಕೈ ಬೀಸಿ ಕರುತ್ತಿರುವೆ ಛತ್ರನೆ. ಮೇಘ ಗರ್ಜನಿ ಕಡ್ಕಡಾಟಕ್ಕೆ ಹೆದರುವಂತ ಹೇಳಿ ಈ ದುಶ್ಯಾಸನನು ಅಲ್ಲ. ಭೀಮ ಕಾಲ ಮುರ್ತವು ಯಾರನ್ನು ಕೊಟ್ಟರು
ಸಿದ್ಧನಾಗಲಿ. ಭೀಮ ವಕೀಲಂತೆ ಕೃಷ್ಣ ಕಲೆಯಿದ್ದನ್ನು ಬಿಟ್ಟು ಮಂಗಳವಿದ್ದನ್ನು ಮಾತನಾಡು. ದುಶ್ಯಾಸನ ಯುದ್ಧಕ್ಕೆ ಸಿದ್ಧನಾಗಲಿ. ಜೀವೇ ಕಾಲಪುರುಷನ ಕಾಲ್ಮಿಂದ ಅಮೃತವಾದ ಈ ಸ್ಥಳದಲ್ಲಿ ನಿನ್ನನ್ನು ಕೊಂದು ಹಾಕಿದರೆ ಜಗತ್ತಿಗೆ ನಿರಸಿದೆ ಕಾಣಲಿಕ್ಕಿಲ್ಲ. ರಣರಂಗದಲ್ಲೇ ನಿನ್ನ ಪ್ರಾಣವತಿನ ತಕ್ಕೊಳ್ಳೋದಕ್ಕಾಗಿ ನಿನಗೀಗ ಪ್ರಾಣದಾನ ಮಾಡಿದೆ. ದುಶ್ಯಾಸನ ನಾನು ಈ ಅಮೂಲ್ಯವಾದ ಸಂಧಿಯನ್ನು ಕಳೆದುಕೊಳ್ಳಲೆ ಈ ಹುಮ್ಮನ ಹರಣವನ್ನು ಹೀರಿಬಿಡು. ಗದೆಯಿಂದ ತಲೆಬುರುಡಿಯನ್ನು ನೀವು ಹೂಡಿದ ಕಾಪಟ್ಯದ ಜಾಲೆಯು ಪಾಂಡವರ ದೇಹವನ್ನು ಕೊಂಚ ಕೂಡ ಪರಿಶಿಸಲಾರದು. ಆದರೆ ಆ ಜಾಲೆಯು ಕುರುಕುಲದ ಆವತಿಯನ್ನು ತಕ್ಕೊಳ್ಳುವುದೋ ದುರಾತ್ಮ. ವಿಷಲೇಪಿತವಾದ ಬಾಣವನ್ನು ಮರೆಯಲ್ಲಿ ನಿಂತು ಭೀಮನ ಮೇಲೆ ಪ್ರಯೋಗಿಸಿದೆಯಲ್ಲವೇ? ಆದರೆ ಆ ವಿಷಲೇಪಿತವಾದ ಬಾಣವು ಭೀಮನಿಗೆ ಏನು ಮಾಡಬಲ್ಲದು? ಇವನ ಪ್ರಾಣವನ್ನು ಹೀರಿಬಿಡುವುದು. ಪಾಪಿ ಕಾತು ಪಾಪಿ ಕಾಲಕೂಟ ಇಸವನ್ನು ಕುಡಿದ ಮಾ ಶಂಭುವಿನ ರುದ್ರ ಶಕ್ತಿಯೇ ಭೀಮ ದೇಹದಲ್ಲಿ ವಾಸಿಸುತ್ತಿರುವುದು. ಅಖಿಲ ವಿಶ್ವದ ನೇಮಕನಾದ ಜಗಚ್ಚಾಲಕನಾದ ಗಂಗಾಧರನ ಸರ್ವತಂತ್ರ ಸ್ವತಂತ್ರ ಸಂಪೂರ್ಣ ಶಕ್ತಿಯು ಆ ಮುನುಕುತ್ತಿರುವ ತಾರಿಕೆಯಲ್ಲಿ ಜಾಗೃತವಾಗಿರುವುದು. ದೃಷ್ಟಿ ಪಟಲದಿಂದ ಕಂಗೊಳಿಸುವ ಸೂರ್ಯ ಮಂಡಲವೇ ಆ ತಾರಿಕೆಯು, ಅದೇ ತೇಜೋಗೋಲ. ಆ ತೇಜೋಗೋಲವೇ ಪರಂ ಜ್ಯೋತಿ ಪ್ರಶಾಂತ ತೇಜವು ಭೀಮ ದೇಹದ ಮೇಲೆ ಬೀಳುವುದಕ್ಕಾಗಿ ಆ ತೇಜಗೋಲವು ಹೇಗೆ ಇಸ್ಕೃತವಾಗುತ್ತಿರುವುದು ನೋಡು ಪಾಪಿ, ನೋಡು. ಎಲ್ಲಿರುವುದ ಕೌರವ ಬಂಧುಗಳು ದೇಹದಲ್ಲಿ ಪ್ರಳಯಾನನವು ಪ್ರಜ್ವಲಿಸುತ್ತಿರುವುದು. ಪ್ರಳಯ ಕಾಲದ ಪ್ರಪಂಚದ ಪ್ರಾಣವಾಯುವಿನಲ್ಲಿ
ಜಾಗೃತವಾಗಿರುವಣ. ಕೃಷ್ಣ 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 ತೋರಿಸು ಕುರುಸಂತಾನವನ್ನು. ಬಾಲಕ, ನನ್ನ ರುದ್ರಾವತಾರದ ಪ್ರಬಲ ಶಕ್ತಿಯು ನಿನ್ನ ಹೃದಯದಲ್ಲಿ ಜಾಗೃತವಾಗಲಿಕ್ಕಿನ್ನೂ ಕಾಲಾವಧಿ ಉಂಟು. ಆವರೆಗೆ ಈ ನನ್ನ ಶಾಂತಿಯ ಸಾಕಾರವನ್ನು ಸೇವಿಸುತ್ತಿರು. ಭಗವಾನ್ ಈ ಮಾತು ಪಾವನವಾಯಿತು. ಪಾಂಡವ, ಇದೇ ನಿಸರ್ಗ ರಮಣೀಯತ, ಆತ್ಮ ಸಾಕ್ಷಾತ್ಕಾರ. ಇದರ ಪದವನ್ನು ಹಲೋ, ಕಮಿಟಿಗೆ ಕೊಟ್ಟಂತ ದಾನಿಗಳು: ಶಿವಪ್ಪ, ವೇವಪ್ಪ, ಅಕ್ಷಿಮಣಿ 1000 ರೂಪಾಯಿ, ರೇವಣ್ ಸಿದ್ದಪ್ಪ ಮಳಗಲಿ 500 ರೂಪಾಯಿ, ಹನುಮಂತಗೌಡ ಪಾಟೀಲ್ 1000 ರೂಪಾಯಿ, ಕರಿಯಪ್ಪ ದೊಡ್ಡಮಿಯಪ್ಪ ಅಣುಕುಪ್ಪಿ 2000 ರೂಪಾಯಿ, ಹನುಮಂತ ತುಕ್ಕಪ್ಪ ಅದ್ದನವ್ರ 2500 ರೂಪಾಯಿ, ಮಾದೇವ್ ಮೀಟಿ 5000 ರೂಪಾಯಿ, ಸೋಮಪ್ಪ ಬಸಪ್ಪ ಮಾದರ್ 1000 ರೂಪಾಯಿ, ಬಸವರಾಜ್ ಸಾಯಕನವ್ರ 10,000 ರೂಪಾಯಿ, ಉದಯ ಸಿದ್ದಪ್ಪ ನರಿ 5,000 ರೂಪಾಯಿ, ವಿಠಲ್ ಪುಡಲಿ ಪಟಾತ್ ಪೂಜಾರಿ 1,000 ರೂಪಾಯಿ, ಯಲ್ಲಪ್ಪ ನರಿ ವಕೀಲರು 2,500 ರೂಪಾಯಿ ಇವರು ಕಮಿಟಿಗೆ ಕೊಟ್ಟಿರುತ್ತಾರೆ. ಬರ್ರಿ ನೀವು. ವಿಠಲ್ ಭೀಮಪ್ಪ ತುಜನೂರ್ 5,000 ರೂಪಾಯಿ ಕೊಟ್ಟಿರುತ್ತಾರೆ. ಸಂಜು ನರಿ 10,100 ರೂಪಾಯಿ ಕೊಟ್ಟಿರ್ತಾರೆ. ಪುಂಡ್ಲಿಕ್ ಸಂತೋಷ್ ಮಾದರ್ 200 ರೂಪಾಯಿ, ರವಿ ಗೋವಿಂದ್ 2,500 ರೂಪಾಯಿ,